ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರಗಳು ಪತ್ತೆಯಾಗಿರೋದು ಈಗ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. 5 ಅಸ್ಥಿಪಂಜರಗಳ ಬಗ್ಗೆ ಪ್ರಶ್ನೆಗಳು ನೂರೆಂಟಿದ್ದಾವೆ. ಸ್ಥಳೀಯರು ಕೂಡ ಹಲವು ರೀತಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. 2 ಬೆಡ್ರೂಮ್ಗಳಲ್ಲಿ 5 ಅಸ್ಥಿಪಂಜರ ಪತ್ತೆಯಾಗಿದೆ. 5 ಸಾವಿನ ಬಗ್ಗೆ ಹಲವು ಅನುಮಾನಗಳಿದ್ದಾವೆ, ಪ್ರಶ್ನೆಗಳಿದ್ದಾವೆ. ಕೊಲೆನಾ ಅಥವಾ ಬೇರೇನಾದರೂ ಸೂಸೈಡ್ ಏನಾದರೂ ಮಾಡಿಕೊಂಡಿದ್ದಾರಾ? ಈ ಬಗ್ಗೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇವರು ಒಂದು ಸತಿ 10 ವರ್ಷ 12 ವರ್ಷದಿಂದ ಯಾವ ವಹಿವಾಟಿಲ್ಲ. ಇಂಜಿನಿಯರ್ ಹೆಂಡ್ತಿಗೆ ಚೆನ್ನಾಗಿರಲಿಲ್ಲ ಅವರಿಗೆ. ಅವ್ರ ಪಾಪ ಭಾರಿ ಇದಿತ್ತು. ಅವ್ರಿಗೆ ನೀಡ್ಲು ಸಿಲಿಂಡರ್ ಎಲ್ಲ ಇತ್ತು. ಅವ್ರು ನೆನ್ನೆ ಮಾಜೂರು ಮಾಡಿದ ಸಿಲಿಂಡರ್ ಸಿಕ್ಕಿದೆ, ನೀಡ್ಲಿದೆ. 2022 ಒಂದು ಸರಿ ಕಂಪ್ಲೇಂಟ್ ಮಾಡಿ ಪೊಲೀಸ್ನವರೆಲ್ಲ ಬಂದು ಒಳಗಡೆ ಎಲ್ಲ ನೋಡಿದಾಗ ಅವೆಲ್ಲ ಯಾರು ಇರಲಿಲ್ಲ. ಅವರೆಲ್ಲ ಕೇಳೋತಿ ಬೆಂಗಳೂರು ಹೋಗಿದ್ದಾರೆ ಅಂದರು. ಆಮೇಲೆ ಹತ್ಲಾಗ ಅವ್ರು ಮತ್ತೆ ನಾವು ನೋಡಿದಾಗ ಮತ್ತೆ ಅವ್ರು ವಹಿವಾಟಿರಲಿಲ್ಲ. ಮಗ ಇದ್ದ. ಮಗ ಬೆಳಗ್ಗೆ ಹೊತ್ತು 5 ಗಂಟೆಗೆ ಬಂದು ಹೊರಗಡೆ ಹೊತ್ತು ಏನು ಹಾಲು ಬ್ರೆಡ್ ಏನಾದ್ರು ತಗೊಂಡೋಗೋಣ ಹೊತ್ತು ಯಾರ ಜೊತೆಗೆ ಸಂಪರ್ಕ ಇರಲಿಲ್ಲ, ಯಾರ ಜೊತೆಗೆ ಬೆರೀತಿರಲಿಲ್ಲ. ಅವರು ಇಲ್ಲೇ ಪಕ್ಕ ಸಿದ್ದನಹಳ್ಳಿ ಆದರೆ ಅವ್ರ ಸಂಬಂಧಿಕರು ಯಾರು ಬರ್ತಾ ಇರಲಿಲ್ಲ. ನೆನ್ನೆ ಹೆಂಗು ಡೋರ್ ಓಪನ್ ಆಯಿತು, ಓಪನ್ ಆಗಿ ಆ ನಾಯಿ ಒಂದು ತಲೆ ಬಿಡ್ಡ ತಗೊಂಡು ಹೊರಗಡೆ ಇಟ್ಟಾಗ ಎಲ್ಲರಿಗೂ ಗೊತ್ತಾಗಿರೋದು. ಅದು ಅಲ್ಲಿಂದ ತಗ ಯಾರಿಗೂ ಗೊತ್ತಾಗಿಲ್ಲ. ಯಾರಿಗೂ ಜೊತೆ ಬೆರೀತಿರಲ್ಲ ಸರ್. ಅವರು ಅವ್ರ ಇಂಜಿನಿಯರ್ ಹೆಂಡ್ತಿ ಭಾರಿ ಚೆನ್ನಾಗಿರಲ್ಲ ಸರ್. ಅವ್ರು ಯಾವಾಗಲೂ ಆಕ್ಸಿಜನ್ ಅಲ್ಲೇ ಇರಬೇಕಾಯ್ತು. ಅವರು ತಂಗಿ ಎಷ್ಟು ವರ್ಷದಿಂದ ನೀವು ಅವ್ರನ್ನ 8 ವರ್ಷ ಆಗಿತ್ತು ನಮ್ಮ ಕಾಂಟ್ಯಾಕ್ಟ್ ಆಗಿ. 8 ವರ್ಷದಿಂದ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವರು ನಿಮಗೆ ಏನಾದ್ರು ಫೋನ್ ಮಾಡಿದ್ದು ಲಾಸ್ಟ್? ಮೊದಲು ಮಾಡ್ತಿದ್ರು. 8 ವರ್ಷ ಆಯಿತು. ಅವರು ಎಲ್ಲೋ ಅನಾಥಾಶ್ರಮ ಸೇರಿದಾರಂತ ನಾವು ಮಾಡ್ತಿರ್ಲಿಲ್ಲ. ಫೋನ್ ಎತ್ತಿರಲಿಲ್ಲ. ನಾವು ಸುಮ್ಮನೆ ಆದ್ವಿ. ನೀವು ಬಂದು ನೋಡೋಂಥದ್ದು ಮತ್ತೆ ಯಾವಾಗ ಬರ್ತಿದ್ದೆ? 8 ವರ್ಷಕ್ಕಿಂತ ಮುಂಚೆ ಬರ್ತಿದ್ದೆ. ಇಲ್ಲೇ ಮನಿಕಂಡಕ್ಕೆ ಬರ್ತಿದ್ದೆ. ಬೆಳಿಗ್ಗೆ ರಾತ್ರಿ ಮನಿಕಂಡು ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಚೆನ್ನಾಗಿದ್ರು. ಫೋನ್ ಮಾಡೋರು, ಏನನ್ನ ಮಾಡಿದ್ರು ಬಾ ದೊಡ್ಡಮ್ಮ ಅಂತಿದ್ರು. ಆಕಿನೂ ಕರಿತಿತ್ತು, ಅವನು ಕರಿತಿದ್ದ. ದೊಡ್ಡಮ್ಮ ಬಂದೋಗಿ ದೊಡ್ಡಮ್ಮ ಅಮ್ಮ ಹೇಳ್ತಾಳಂತ. ಫ್ಯಾಮಿಲಿಲೆಲ್ಲ ಹೆಂಗೆ ಚೆನ್ನಾಗಿದ್ರು? ಏನು ಅವ್ರೇನು ಚೆನ್ನಾಗಿದ್ರು. ಯಾವುದೇ ಮಕ್ಕಳು ಮದುವೆ ಆಗಿಲ್ಲ ಅಂತ ಚಿಂತೆ ಆಯ್ತು. ನಮ್ಮ ಮಾನಸಿಕ ಆಗಿಬಿಟ್ರು ಅಷ್ಟು. ಒಬ್ರದ್ದು ಮದುವೆ ಮಾಡಲಿಲ್ಲ ಅಂತ. ನನ್ನ ತಂಗಿನೂ ಮಾಡಲಿಲ್ಲ. ಹಂಗಾಗಿ ಅವ್ರಿಗೆ ಹಂಗಾಯ್ತು. ಯಾರಿಗೂ ಮದುವೆ ಆಗಿಲ್ಲ? ಯಾರಿಗೂ. ಅವರು ಮಕ್ಕಳೇನು ಮಾಡ್ತಾರೆ? ಗಂಡು ಮಕ್ಕಳು? ದೊಡ್ಡನು ಡಾಕ್ಟ್ರಾಗಿದ್ದ. ನಾನು ಹಾಸ್ಟೆಲ್ದಾಗ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ. ಸಣ್ಣನು ಇಂಜಿನಿಯರ್ ನರೇಂದ್ರ ಕೃಷ್ಣ ರೆಡ್ಡಿ ಹೊಲ ಮಾಡಿಸ್ತಿದ್ದ. ಇಂಜಿನಿಯರ್ ಆಗಿದ್ರಂದ್ರೆ ಅವ್ರೇನಾದ್ರು ಕೆಲಸ ಮಾಡ್ತಿದ್ರು ಬೆಂಗಳೂರಲ್ಲಿ? ಇಲ್ಲ, ಹೋದ 1-2 ವರ್ಷ ಅಲ್ಲೇನೋ ಅವನು ಸಿಗಿಬಿದ್ದ. ಏನೇನೋ ಆಯಿತು. ಏನಾಗಿತ್ತು? ಏನೋ ಯಾರೋ ಸಿಗಿಬಿದ್ದಿದ್ರಂತೆ. ಅದಕ್ಕೆ ಅವಾಗ್ಲಿದ್ದಾನೆ ನಮ್ಮ ಮನೆ ಏನಾಗಿತ್ತು? ಏನೋ ಕೆಬ್ಬಣ ಏನೋ ಫ್ಯಾಕ್ಟ್ರಿಯಲ್ಲಿದ್ದು ಸಿಗಿಬಿದ್ದಿದ್ದ ಅಂದರು. ಅಷ್ಟೇ ನಮಗೆ ಗೊತ್ತಿರೋದು. ಅದಕ್ಕೆ ಮನೆ ಕಣಕ್ಕೆ ನಾವು ಬರ್ತಿದ್ದೆ ಅಷ್ಟೇ. ಅಲ್ಲ, 8 ವರ್ಷದಿಂದ ನೀವು ಬರೋದಾಗಲಿ? ಇಲ್ಲ ಫೋನ್ ಮಾಡಿ. ಅಲ್ಲ ಮೇಡಮ್, ಆ ಘಟನೆ ಆಯ್ತಲ್ಲ, ಈಗ ಅವಾಗಿಂದ ನಿಮ್ಮ ಜೊತೆ ಎಲ್ಲರೂ ಸಂಪರ್ಕನ ಕಡಿಮೆ ಮಾಡಿದ್ರು ಅವರು? ಮೊದಲು ಚೆನ್ನಾಗಿದ್ರು. ಫೋನ್ ಮಾಡೋರು, ಏನನ್ನ ತೊಂದರೆ ಆದರೆ ಬಾರಕ್ಕ ಅಂತ ಅವಳು ಅಳ್ತಿದ್ರು. ಬರ್ತಿದ್ವಿ, ಓಡಾಡ್ತೀವಿ. ಅವ್ರು ದೊಡ್ಡಪ್ಪನೂ ಬರ್ತಿದ್ದೆ ಜೊತೆಗೆ. ನಾನು ಬಿಟ್ಟು ಹೋಗೋರು. ಚೆನ್ನಾಗಿದ್ರು. ಇತ್ತಿತ್ಲಾಗ ಅದು ಏನು ಮಾಡ್ಕೊಂಡ್ರೆ 8 ವರ್ಷದಿಂದ ಫೋನ್ ಮಾಡಿದ್ರೆ ಯಾರು ಎತ್ತಲಿಲ್ಲ. ನಾವೆಲ್ಲ ಅನಾಥಾಶ್ರಮಕ್ಕಿನ್ನ ಸೇರಿದ್ದಾರೇನೋ. ಆಕೆಗೂ ಚೆನ್ನಾಗಿಲ್ಲ, ನಮ್ಮ ಮಾವಿಗೂ ಚೆನ್ನಾಗಿರಲಿಲ್ಲ. ಹಂಗೆ ಅಂದ್ಕೊಂಡು ಸುಮ್ಮನೆ ಆದ್ವಿ. ಎಲ್ಲೆಲ್ಲ ಕೇಳಿದ್ವಿ. ತುಮಕೂರು ಕೇಳಿದ್ವಿ. ಗುಬ್ಬ್ಯಾಗ ಇದ್ದಾರೆ ಅಂದರು, ಗುಬ್ಬ್ಯಾಗೆ ಇಲ್ಲ ಅಂದರು. ಅದೆಲ್ಲ ಇದ್ದಾರೆ ನಮ್ಗೆ. ಈಗ ಕಬ್ಬಣದ್ದು ಕೇಸ್ ಆಗಿತ್ತು ಅಂದ್ರಲ್ಲ, ಅದರಿಂದ ಏನಾದರೂ ಫ್ಯಾಮಿಲಿ? ಇಲ್ಲ ಚೆನ್ನಾಗಿದ್ದ. ತಿರುಗಿ ಬಿಡಿಸ್ಕೊಂಡು ಬಂದು ಚೆನ್ನಾಗಿತ್ತು. ಕೇಸ್ ಆಗಿತ್ತು ಅದು? ಜೈಲಿಗೆ ಹೋಗಿದ್ರಾ? ಜೈಲಿಗೆ ಹೋಗಿ ಸಣ್ಣನು. ಆದರೂ ಚೆನ್ನಾಗಿದ್ದ. ತಿರುಗಿ ಬಿಡಿಸ್ಕೊಂಡು ಬಂದು ಚೆನ್ನಾಗಿತ್ತು ಎಲ್ಲ. ಅವ್ರದ್ದು ಇಲ್ಲಿ ಎಷ್ಟು ಆಯ್ತು ನಮ್ಮ ಮನೆಯವ್ರಿಗೆ ಗೊತ್ತು. ಇಲ್ಲಿ ಮಾರಿದಾನೆ ಸೆಟ್ರಿಗೆ. ಅದನ್ನು ಪೂರ್ತಿ ಅವ್ರ ಹೆಸರಿಗೆ ಆಗಿಲ್ಲ. ಜೈಲಲ್ಲಿ ಎಷ್ಟು ಇದ್ರು ಗೊತ್ತಿಲ್ಲ. ನಾನು ಹೋಗಿ ಬಂದು 1 ವರ್ಷ ಇದ್ನೇನು ಅಷ್ಟೇ. ಹೋಗಿ ಬಂದು ನಾನು ಬಿಡಿಸ್ಕೊಂಡು ಬಂದ್ಮೇಲೆ ನಾವು ಬರ್ತಿರ್ಲಿಲ್ಲ. ಅವಾಗ ಚೆನ್ನಾಗಿದ್ರು? ಮೊದಲು ಚೆನ್ನಾಗಿದ್ರು. ಯಾವಾಗ ಫೋನ್ ಮಾಡೋರು, ಕರೆ ಕಳ್ಸೋರು ಎಲ್ಲ ಮಾಡೋರು. ಆಸ್ತಿ ಸೆಟ್ರು ಕೊಟ್ಟಿದ್ದಾರೆ. ಅದು ಐತೆ. ಇನ್ನು ಅವನ ಹೆಸರಿಗೆ ಬರ್ತದೆ ಪಾಣಿ. ಅರ್ಧ ಏನೋ ಕೊಟ್ಟಿದ್ದಾರೇನೋ. ಅದು ಒಟ್ಟಲ್ಲಿ ಅವನ ಹೆಸರು ಪಾಣಿ ಬರ್ತದೆ. ನಾವು ಅದಕ್ಕೆ ಅವನಿಗೆ ಈ ಪಾಣಿ ಇವನ ಹೆಸರಿಗೆ ಬರ್ತದೆ ಫೋನ್ ಮಾಡಿದ್ರೆ ಫೋನೇ ಎತ್ತಂಗಿಲ್ಲ. 5 ಅಸ್ಥಿಪಂಜರಗಳು ಪತ್ತೆಯಾಗಿದೆ. ಪ್ರಶ್ನೆಗಳು ಹಲವು ಉದ್ಭವ ಆಗ್ತಾ ಇದೆ. ಮನೆಯಲ್ಲಿ ಮೃತಪಟ್ಟಿದ್ದು ಯಾವಾಗ ಅನ್ನೋ ಪ್ರಶ್ನೆಗೆ ಇಲ್ಲಿ ತನಕ ಉತ್ತರ ಸಿಗ್ತಾ ಇಲ್ಲ. ಸಾವಿಗೆ ಕಾರಣ ಏನು, ಕಾಸ್ ಆಫ್ ಡೆತ್ ಏನು ಗೊತ್ತಿಲ್ಲ. ಕೊಲೆನಾ, ಆತ್ಮಹತ್ಯೆನಾ, ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಕುಟುಂಬದವರು ಮಾನಸಿಕ ಖಿನ್ನತೆಗೆ ಏನಾದರೂ ಒಳಗಾಗಿದ್ರಾ? ಈಗಾಗಲೇ ಒಬ್ಬರು ಮಾತನಾಡಿದ್ದನ್ನು ನೋಡಿದ್ರಿ. ಇದುವರೆಗೆ ಯಾರೂ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನೂ ಕೂಡ ಮಾಡಿರಲಿಲ್ವಾ? ಸಂಬಂಧಿಕರು, ಸ್ನೇಹಿತರು ಯಾರಿಗೂ ಈ ವಿಚಾರ ಗೊತ್ತಾಗಲಿಲ್ಲ. ಯಾಕೆ? ಅಕ್ಕಪಕ್ಕದ ಮನೆಯವರಿಗೂ ಕೂಡ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ವಾ? ಸಾವನ್ನಪ್ಪಿದ ವೇಳೆ ಕೊಳೆತ ವಾಸನೆ ಬರಲಿಲ್ವಾ ಅನ್ನೋದು ಪ್ರಶ್ನೆ. 10 ವರ್ಷದಿಂದ ಸ್ಥಳೀಯರು ನೋಡೇ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ.
2022ಕ್ಕೆ ಪೊಲೀಸರು ಈ ಮನೆಗೆ ಬಂದಿದ್ದಾರೆ ಅಂತ ಮತ್ತೊಬ್ಬರು ಸ್ಥಳೀಯರು ಹೇಳ್ತಾರೆ. ಆಗ ಯಾಕೆ ಈ ಡೆಡ್ ಬಾಡಿ ಪತ್ತೆಯಾಗಿಲ್ಲ? ಮನೆಯಲ್ಲಿ 2019ರ ಕ್ಯಾಲೆಂಡರ್ ಪತ್ತೆಯಾಗಿದೆ. ಇದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ 10 ವರ್ಷದಿಂದ ಯಾರನ್ನೂ ನೋಡಿಲ್ಲ ಅಂತ ಸ್ಥಳೀಯರು ಹೇಳ್ತಾರೆ. 19ರ ಕ್ಯಾಲೆಂಡರ್ ಇದೆ. ಸ್ಥಳೀಯರ ಪ್ರಕಾರ ಇದ್ದಿದ್ದು 4 ಜನ, ಆದರೆ ಪತ್ತೆಯಾಗಿರುವಂಥ ಅಸ್ಥಿಪಂಜರಗಳ ಸಂಖ್ಯೆ 5. ಜಗನ್ನಾಥ್ ರೆಡ್ಡಿ ಅವರ ಪತ್ನಿಯ ಆರೋಗ್ಯ ಸಮಸ್ಯೆಗೆ ಏನಾದರೂ ಇದು ಲಿಂಕ್ ಇದೆಯಾ ಅನ್ನೋ ಪ್ರಶ್ನೆ. ಮನೆಯಲ್ಲಿದ್ದಂಥ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದೆ, ಅದಕ್ಕೇನು ಕಾರಣ ಅನ್ನೋದು ಕೂಡ ಈಗ ಅನುಮಾನವಾಗಿ ಕಾಡ್ತಾ ಇರೋದು. ಅಂದರೆ 5 ಮಂದಿ ಮೃತಪಟ್ಟಿದ್ದಾರೆ, ವಾಸನೆ ಬಂದಿಲ್ಲ, ಸ್ಥಳೀಯರಿಗೆ ಗೊತ್ತಾಗಿಲ್ಲ. ಮತ್ತು 2019ರಿಂದಲೂ ಕೂಡ ಯಾರೂ ಆ ಕಡೆಗೆ ಹೋಗಲೇ ಇಲ್ವಾ? ಅಟ್ಲೀಸ್ಟ್ ಒಂದು ಕರೆಂಟ್ ಬಿಲ್ ಕೊಡೋರಾದರೂ ಹೋಗಬೇಕಿತ್ತು ತಾನೆ, ಅದೂ ಇಲ್ಲ ಅಂತಾದರೆ ಭಾಳ ವಿಚಿತ್ರ ಅಂತ ಅನಿಸ್ತಾ ಇದೆ. ಇಡೀ ಕೇಸಿನ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.